ಹಲೋ, ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಈಗ ನಿಮಗೆ ಕೆಲವಾರು ಲಗ್ನದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಫಸ್ಟು ಮೇಷ ಲಗ್ನದವರ ಬಗ್ಗೆ ನೋಡೋಣ. ಲಗ್ನಾಧಿಪತಿಯು ಮಂಗಲ್. ಮಂಗಲ್ ಬಹಳ ಕೋಪಿಷ್ಟ. ಮಂಗಲ್ ಸ್ಪೋರ್ಟ್ಸಿಗೆ ಕಾರಕ, ಆಟಗಾರ, ಪೊಲೀಸಿಗೆ ಕಾರಕ, ಡಿಫೆನ್ಸಿಗೆ ಕಾರಕ, ಲಾಜಿಕ್ಕಿಗೆ ಕಾರಕ, ಆಮೇಲೆ ಮುಖದ ಮೇಲೆ ಹೊಡೆದು ಮಾತನಾಡಲಿಕ್ಕೆ ಕೂಡ ಕಾರಕ, ಹೃದಯ ಚೊಕ್ಕವಿರಲಿಕ್ಕೂ ಕೂಡ ಕಾರಕ. ಮುಖದ ಮೇಲೆ ಹೊಡೆದು ಮಾತಾಡ್ತಾರೆ ಅಷ್ಟೇ ವಿನ ಹೃದಯ ಪರ್ಫೆಕ್ಟ್. ಯಾವುದೇ ಲಗ್ನದ ಬಗ್ಗೆ ಮಾತನಾಡುವ ಮೊದಲು ನಿಮ್ಮ ಮಹಾದಶ ಹಾಗೂ ಅಂತರ್ದಶ ಏನು ನಡೆಯುತ್ತಿದೆ ಅದು ನಿಮಗೆ ಸಹಾಯ ಮಾಡ್ತದೋ ಇಲ್ಲವೋ, ಪೂರಕನೋ ಇಲ್ಲವೋ ಅಂತ ನೋಡಬೇಕು. 6, 8, 12ನೇ ಮನೆಗಳಾದಲ್ಲಿ ನಿಮಗೆ ಒಳ್ಳೆಯ ಫಲಗಳನ್ನು ಕೊಡಲಾರ. ಕಾರಣ 6 ಋಣಾರೋಗ ರಿಪು, 8 ಹರ್ಡಲ್ಸ್ ಮನೆ, ಅಕ್ಕಲ್ಟಿನ ಮನೆ, ಸಾವಿನ ಮನೆ, 8 ಸೀಕ್ರೆಟ್, ಇನ್ಸೂರೆನ್ಸ್, ಗ್ರ್ಯಾಚ್ಯುಟಿ ಇಂಥದ್ದಕ್ಕೆ 8ನೇ ಮನೆ. 12ನೇ ಮನೆ ಲಾಸ್, ನಷ್ಟ, ಖರ್ಚು, ಹಾಸ್ಪಿಟಲೈಸೇಷನ್, ಬೆಡ್ಲಿ ಹ್ಯಾಪಿನೆಸ್, ಸೆಕ್ಸ್, ಆಮೇಲೆ ಫಾರಿನ್ ಸೆಟಲ್ಮೆಂಟ್, ಇದಕ್ಕೆಲ್ಲ 12ನೇ ಮನೆ. ಮೇಷ ತಲೆಯನ್ನು ಸೂಚಿಸ್ತದೆ. ಅಂದರೆ ಮೇಷದವರು ಎಲ್ಲೇ ನೋಡಿ ದೇ ಆರ್ ಯೂಸಿಂಗ್ ದೇರ್ ಬ್ರೈನ್ ಫಸ್ಟ್. ಇವರು 2ನೇ ಮನೆ ವೃಷಭ ರಾಶಿ ಇರ್ತದೆ. ಅದರ ಅಧಿಪತಿ ಶುಕ್ರ 2ನೇ ಮನೆ ಆಹಾರಕ್ಕೆ, ಮಾತಿಗೆ ಹಾಗೂ ಬ್ಯಾಂಕ್ ಬ್ಯಾಲೆನ್ಸಿಗೆ. ಅಂದರೆ ಮೇಷ ರಾಶಿಯವರ ಹತ್ತಿರ ಖೂಬ್ ಹಣವಿರ್ತದೆ, ಸಿಕ್ಕಾಪಟ್ಟೆ ಹಣ ಇರ್ತದೆ. ಇವರೊಬ್ಬ ಉತ್ತಮ ಮಾತುಗಾರರು ಅಂತ ಹೇಳಿದ್ರು ತಪ್ಪಾಗೋದು. ಇದಕ್ಕೂ ಅಲ್ಲ, ಹಲವಾರು ಗ್ರಹಗಳು ಕಾರಕತ್ವ ಇರ್ತದೆ. ಅಂದರೆ ಇವರು ವಟ 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 ಅಂತೇಳಿ ವೃಷಭ ರಾಶಿಯವ್ರ ಥರ ಮಾತನಾಡಲಿಕ್ಕಿಲ್ಲ. ತೂಕವಾದ ಮಾತನ್ನು ಆಡುವ ಸಾಧ್ಯತೆ ಇದೆ. ಉತ್ತಮ ಊಟಗಾರರು ಹಾಗೂ ಒಳ್ಳೆಯ ಅಡುಗೆಗಾರರು ಕೂಡ. ಕಾರಣ ಶುಕ್ರನು ಅಡುಗೆಕಾರಕ, ಭೀಮ ಇದ್ದಾನಲ್ಲ. ಆದರೆ ಇವರಿಗೆ ಹೆಂಡತಿಯ ಅಥವಾ ಸ್ಪೌಸ್ ಭಾಳ ಸುಂದರ ಇಲ್ಲ ಸುಂದರಿಯಾಗಿರ್ತಾರೆ. ಕಾರಣ 7ನೇ ಮನೆ ಶುಕ್ರ ಬರ್ತಾನೆ, ತುಲಾ. ಓಕೆ, ಕಾಲಪುರುಷನ ಪ್ರಥಮ ಮನೆ, ಕಾಲಪುರುಷನ 7ನೇ ಮನೆ. ಓಕೆ, ಸೊ ಅದರಿಂದ ಸಂಬಂಧ ಮಾತ್ರ ಇವರು ಹೆಂಡತಿಯ ಗುಲಾಮ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಶುಕ್ರನು ಭಾಳ ಐಷಾರಾಮಿ, ಅದರಿಂದ ಹೆಂಡತಿ ಬಂದವರು ಸುಮಾರು ಖರ್ಚು ಮಾಡಿಸ್ತಾ ಇದ್ದಾರೆ. ಅಂಥ ಗಂಡನೇ. ಓಕೆ, ಆಮೇಲೆ ಎಲ್ಲ ಚಟುವಟಿಕೆಯಲ್ಲಿ ಕೂಡ ಅವರು ಭಾಳ ಫೇಮಸ್, ಉಸ್ತಾದ್ ಅಂತ. ಇವರ ಕಮ್ಯುನಿಕೇಷನ್, ಅದರಲ್ಲಿ ಬರವಣಿಗೆ ಬರ್ತದೆ ಅನ್ನಿ, ಭಾಳ ಚೆನ್ನಾಗಿರುತ್ತೆ. ಯಾಕಂದರೆ 3ನೇ ಮನೆ ಬುಧ ಫಾರ್ ರೈಟಿಂಗ್, ಕತೆ ಬರೆಯುವ ಸಾಧ್ಯತೆ ಇದೆ. ಇವರು 3ನೇ ಮನೆ ಬುಧನದ್ದು. ಬುಧನು ಇವರ ಲಗ್ನಾಧಿಪತಿಯಾದ ಕುಜನಿಗೆ ಬದ್ಧ ಶತ್ರು. ಅದನ್ನು ಇವರಿಗೆ ಇವರ ಸಿಬ್ಲಿಂಗ್ಸ್ ಜೊತೆಯಲ್ಲಿ ಸಂಬಂಧ ಬೆಳೆಸುವುದಂದ್ರೆ ಅತೀ ದೊಡ್ಡ ಚಾಲೆಂಜ್ ಅಂತಲೇ ಹೇಳಬೇಕು. ಅದೇ ಸಾಮಾನ್ಯವಾಗಿ ನಾನು ನೋಡಿದ ಪ್ರಕಾರ ಸಿಬ್ಲಿಂಗ್ಸ್ ಜೊತೆ ಒಳ್ಳೆ ಚೆನ್ನಾಗಿರ್ತಾರೆ ಇವರು. ಇವರ ಮಕ್ಕಳ ಮನೆ ಅಧಿಪತಿ ಸೂರ್ಯ, ಆದರೆ ಇವರ ಲಗ್ನದಲ್ಲಿ ಸೂರ್ಯ ಉಚ್ಚ. ಅದೇ 10 ಮತ್ತು 11ನೇ ಮನೆ ಅಧಿಪತಿಯ ಶನಿ ನೀಚ. ಸೂರ್ಯನಿಗೆ ಶನಿಗೂ ಬದ್ಧ ಶತ್ರುತ್ವವಿದೆ. ಸೂರ್ಯ ಉಚ್ಚ ಆದ್ದರಿಂದ ಇವ್ರ ಮಕ್ಕಳೆಲ್ಲ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಸೆಟ್ಲ್ ಆಗ್ತಾರೆ ಅಂತ ಹೇಳ್ಬೋದು ನೀವು. ನಿಮ್ಮ ಮಕ್ಕಳು ಉಡಾಪಿನವರೆಂದರೆ ನಿಮಗೆ ಕೋಪ ಬರಲಿಕ್ಕಿಲ್ಲ ಅಂದ್ಕೊಳ್ತೇನೆ. ಯಾಕಂದರೆ ಸೂರ್ಯ ಅಲ್ಲ, ಅಹಂಕಾರಿಗಳು. ಸೂರ್ಯ ಭಯಂಕರ, ತಲೆ ಅಂದರೆ ತಾವೇ ಸರಿ. ಅವರೆಲ್ಲ ತಲೆಯನ್ನು ಬೇರೆಯವರಿಗೆ ತಗ್ಗಿಸುವುದೇ ಇಲ್ಲ. ಅಹಂ, ಒಳ್ಳೆಯ ರೂಲಿಂಗ್ ಪರ್ಸನ್ಸ್, ಎಲ್ಲ ತಾವು ಹೇಳಿದ್ದಾಗಬೇಕು ಅಂತ. ನೀವು ಬೇಕಾದ್ರೆ ನೋಡಿ ಮೇಷಲಗ್ನದವರ ಮಕ್ಕಳ ಚಟುವಟಿಕೆ ನೋಡಿ. ಅದೇ ಶನಿಯು ಕರ್ಮಕಾರಕ, ಅಂದರೆ ನೀವು ಮತ್ತು ನಿಮ್ಮ ಮಕ್ಕಳು ಒಳ್ಳೆಯ ಕರ್ಮವನ್ನು ಮಾಡುವವರು. ಕರ್ಮ ಮಾಡದೆ ಅವರಿಗೆ ಅನ್ನವಿಲ್ಲ ಅನ್ನಿ. ಅಂದರೆ ದೇ ಆರ್ ಆಲ್ ಗುಡ್ ವರ್ಕರ್ಸ್, ವರ್ಕಾಲಿಕ್ ಅಂತ ಹೇಳ್ತೇವಲ್ಲ. ಶನಿಯು ಮಂದಗ್ರಹ, ಅಂದರೆ ನೀವು ಮತ್ತು ನಿಮ್ಮ ಮಕ್ಕಳು ನಿಧಾನ ಅನ್ನಬಹುದು. ಮತ್ತು ನಿಮಗೂ ನಿಮ್ಮ ಮಕ್ಕಳಿಗೂ ಆಗಿಬಾರದು. ಕಾರಣ ಸೂರ್ಯನ ಶನಿಯ ಶತ್ರುವಲ್ಲವೇ. ನಿಮಗೆ ಪಿತೃಶಾಪವಿರ್ತದೆ ಅಂತ ಹೇಳ್ಬೋದು. ಒಂದು ವೇಳೆ ಮೇಷದಲ್ಲಿ ಇಲ್ಲ, ಎಲ್ಲೇ ಇರಲಿ ಶನಿ ಮತ್ತು ಸೂರ್ಯನ ಒಟ್ಟಿಗಿದ್ದಲ್ಲಿ ನಿಮಗೆ ಪಿತೃಶಾಪವಿದೆ ಅಂತೇವೆ. ಅದಕ್ಕೆ ಪರಿಹಾರಾರ್ಥವಾಗಿ ನೀವು ನಿಮ್ಮ ಅಪ್ಪ ಅಮ್ಮ ಇಬ್ಬರೂ ಇಲ್ಲದವರು, ಇಲ್ಲ ಅಪ್ಪ ಮತ್ತು ಅಮ್ಮನಲ್ಲಿ ಇಬ್ಬರಲ್ಲಿ ಒಬ್ಬರೂ ಇಲ್ಲದಿದ್ದವರು ಮನೆಗೆ ಹಿರಿಯ ಅಥವಾ ಕಿರಿ ಮಗ ನಾರಾಯಣ ಬಲಿ, ರುದ್ರಹೋಮ, ತಿಲಹೋಮ ಮಾಡಬೇಕಾಗತ್ತೆ.
ಆವಾಗಲೇ ನಿಮಗೆ ಎಲ್ಲಿ ಮಾಡ್ಬೋದು? ಪ್ರಪ್ರಥಮವಾಗಿ ಗಯಾದಲ್ಲಿರೋ ಪಾಟ್ನಾದಲ್ಲಿ ಮಾಡಬೇಕು. ಎರಡನೇದಾಗಿ ಗೋಕರ್ಣ, ದಕ್ಷಿಣ ಕಾಶಿ ಅಂತ ಹೇಳುವಂಥ ಗೋಕರ್ಣದಲ್ಲಿ. ಮೂರನೇದಾಗಿ ಶ್ರೀರಂಗಪಟ್ಟಣ ಸಂಗಮ ಕ್ಷೇತ್ರದಲ್ಲಿ ಮಾಡ್ಬೋದು. ನೀವು ಲೇಟಾಗಿ ನಿಮ್ಮ ಕ್ಯಾರಿಯರ್ನಲ್ಲಿ ಸಕ್ಸಸ್ಸನ್ನು ತೆಗೆದುಕೊಳ್ತೀರಿ. ಇವರ 3ನೇ ಮನೆ ಮಿಥುನ ರಾಶಿ ಆಗಿದ್ದಲ್ಲಿ 9ನೇ ಮನೆ ಧನು ರಾಶಿ ಆಗಿರುತ್ತೆ. ಅಂದರೆ ಇವರು ಸದಾ ಒಂದು ಶಾರ್ಟ್ ಟ್ರಾವೆಲ್ಸ್ ಇಲ್ಲ ಲಾಂಗ್ ಟ್ರಾವೆಲ್ಸನ್ನು ಮಾಡಿರ್ತಾರೆ. 3ನೇ ಮನೆ ಶಾರ್ಟ್ ಟ್ರಾವೆಲ್ಸ್, 9ನೇ ಮನೆ ಲಾಂಗ್ ಟ್ರಾವೆಲ್ಸ್, ಅಂದರೆ ಫಾರಿನಿಗೆ ಹೋಗಿ ಬರ್ತಾರೆ ಮತ್ತು ಇಲ್ಲೇ ಎಲ್ಲ ತಿಳ್ಕೊಂಡು ಬರುವಲ್ಲಿ ನಂಬರ್ 1. 9ನೇ ಮನೆ ತಂದೆ ಮನೆ ಕೂಡ. 9ನೇ ಮನೆ ಗುರುವಿನ ಮನೆ. ಇವರುಗಳಿಗೆ ಒಳ್ಳೆಯ ತಂದೆ ಮತ್ತು ಹಾಗೂ ಉತ್ತಮ ಗುರು ಲಭಿಸ್ತಾರೆ. ಭಾಳ ಉತ್ತಮವಾಗಿರ್ತದೆ ಸಂಬಂಧ. ಇವರು ತಮ್ಮ ವೃತ್ತಿಯಲ್ಲಿ ಲೇಟಾಗಿ ಸಕ್ಸಸ್ಸನ್ನು ಪಡಿತಾರೆ ಅಂತ. ಮೇಷ ಲಗ್ನದಲ್ಲಿ ಶನಿ ನೀಚನಾದ ಕಾರಣ ಇವರುಗಳು ಸಾಮಾನ್ಯವಾಗಿ ಕೆಳದರ್ಜೆಯಿಂದ ಮೇಲಕ್ಕೆ ಹೋಗ್ತಾರೆ ಅಂತ ಹೇಳ್ಬೋದು. ತಮ್ಮ ವೃತ್ತಿಯಲ್ಲಿ ಬಹಳ ಕಠಿಣವಾಗಿ ಕೆಲಸವನ್ನು ಮಾಡುವವರಾಗಿರ್ತಾರೆ. KPC ಕುಂಡಲಿಯಲ್ಲಿ ಕೃಷ್ಣಮೂರ್ತಿ ಪದ್ಧತಿ ಸ್ಪೌಸ್ಕಾರಕ ಶುಕ್ರನಾದ ಕಾರಣ, ಸೊ ಕಾಲಪುರುಷನ ಕುಂಡಲಿಯಲ್ಲಿ ಓಕೆ. ಇವರ ಸ್ಪೌಸ್ ಭಾಳ ಸುಂದರಿ, ಅಡುಗೆಯಲ್ಲಿ ಎಕ್ಸ್ಪರ್ಟ್ ಮತ್ತು ಊಟದಲ್ಲಿ ಭಾಳ ಎಕ್ಸ್ಪರ್ಟ್ ಆಗಿರ್ತಾರೆ. ಇವರಲ್ಲಿ ಅಶ್ವಿನಿ ನಕ್ಷತ್ರ ಕೇತು ಅಧಿಪತಿ ಉಳ್ಳವರಾಗಿರ್ತಾರೆ. ಕೇತು ಅಂದರೆ ಬ್ರೇಕ್ ಮಾಡುವುದು ಅಂತ. ಇವರಲ್ಲಿ ಒಂದು ದುರಭ್ಯಾಸ ಅಂದರೆ ಹೊಟ್ಟೆ ಕಿಚ್ಚು ಜಾಸ್ತಿ ಇರ್ತದೆ. ಇಲ್ಲಿ ಅಶ್ವಿನಿ ಭರಣಿ ಕೃತಿಕ, ಭರಣಿ ಶುಕ್ರ, ಕೃತಿಕ 1ನೇ ಪಾದ ಸೂರ್ಯ. ನೋಡಿ ಅಲ್ಲಿ ಕೂಡ ಅಹಂಕಾರ. ಇನ್ನು ಬರೋಣ ವೃಷಭ ಲಗ್ನದವರ ಬಗ್ಗೆ. ಕೃತಿಕ 2, 3, 4, ರೋಹಿಣಿ 4 ಪಾದಗಳು, ಹಾಗೆ ಮೃಗಶಿರ 1, 2. ಇದಿಷ್ಟು ವೃಷಭ ಲಗ್ನದ ಇದಕ್ಕೆ ಬರ್ತದೆ, ವೃಷಭ ರಾಶಿಗೆ. ಲಗ್ನಾಧಿಪತಿ ಶುಕ್ರನು 6ನೇ ಮನೆ ಅಧಿಪತಿಯು ಕೂಡ. ಶುಕ್ರನಿಂದ ಐಷಾರಾಮಿ ಜೀವನ. ಹುಟ್ಟು ಶ್ರೀಮಂತರಲ್ಲದಿದ್ದರೂ ಮುಂದೆ ಶ್ರೀಮಂತರು ಆಗುವುದು ಖರೆ. ಇವರು ಉತ್ತಮ ಅಡುಗೆದಾರರು. ಅದಕ್ಕೆ ಕಾಲಪುರುಷನ ಕುಂಡಲಿಯು 2ನೇ ಮನೆ. ಉತ್ತಮ ಮಾತುಗಾರರು ಹೌದು, ಕಲಾಕಾರರು ಹೌದು. ಇವರ ಇಂಟ್ರೆಸ್ಟ್ ಕಲೆ ಮೇಲೆ, ಒಂದು ಡ್ಯಾನ್ಸ್ ಆಗಿರ್ಬೋದು, ಇಲ್ಲ ಮ್ಯೂಸಿಕ್ ಆಗಿರ್ಬೋದು, ಇಲ್ಲ ಅಡುಗೆ ಆಗಿರ್ಬೋದು, ಇಲ್ಲ ತಮ್ಮ ಆಂತರಿಕ ಮತ್ತು ದೈಹಿಕ ಸುಖಕ್ಕಾಗಿ ಇರಬಹುದು. ಒಟ್ಟಾರೆ ಜಾಕ್ ಆಫ್ ಆಲ್. ಇವರು ಯಾವುದೇ ಅಪ್ರೋಚ್ ಅನ್ನುವುದು ಒಂದು ರೀತಿಯಲ್ಲಿ ಮೆಥಾಡಿಕಲ್ ಇರ್ತದೆ, ಹಾಗೂ ಇವರು ಸಂಪೂರ್ಣ ಸಕ್ಸಸ್ಸಿನತ್ತ ಇದ್ದೇ ಇರ್ತಾರೆ. ಇವ್ರದ್ದು ಒಂದೇ ಒಂದು ದೋಷವೇನೆಂದರೆ ಮರೆತು ಹೋಗುವುದಿಲ್ಲ, ಸ್ವಲ್ಪ ನಿಧಾನವೇ ಸರಿ. ಇವರ ಸ್ಪೌಸ್ ಒಳ್ಳೆ ಬುಲ್ ಸಿಮೆಂಟಿನಂತೆ ಅಂಟಿಕೊಂಡಿರ್ತಾರೆ. ಡಬಲ್ ಬುಲ್ ಸಿಮೆಂಟ್ ಅಲ್ಲ, ಡಬಲ್ ಬುಲ್ ಸಿಮೆಂಟ್. ಹಾಗೂ ಕಾಮದಲ್ಲಿ ಭಾಳ ಅಗ್ರೆಸಿವ್ ಆಗಿರ್ತಾರೆ ಮತ್ತು ಒಂದು ರೀತಿಯಲ್ಲಿ ಡಾಮಿನೆಂಟ್ ವ್ಯಕ್ತಿತ್ವ ಅನ್ನೋದು ಆಗ್ಬೋದು. ಕಾರಣ ಸ್ಪೌಸ್ಕಾರಕ ಮಂಗಲಾಗಿರ್ತಾನೆ. ಭಾಳ ಶೂರ, ಶೌರ್ಯ, ಆಮೇಲೆ ಸ್ಪೋರ್ಟ್ಸ್, ಡಿಫೆನ್ಸ್, ಪೊಲೀಸ್. ಇವರಿಗೆ ಗಂಡು ಇಲ್ಲ ಹೆಣ್ಣು, ಒಂದು ರೀತಿಯಲ್ಲಿ ಕೆಂಪು ಹಾಗೂ ಬಿಳಿಯ ಬಣ್ಣ ಮಿಶ್ರ ಗೋಧಿ ಬಣ್ಣ ಅಂತೇಳಿ ಹೇಳ್ಬೋದು. ಇವರಲ್ಲಿ ಲಾಯಲ್ಟಿ ಇದೆ, ಲಕ್ಸುರಿ ಕೂಡ ಇದೆ, ಒಂದು ರೀತಿಯ ಸ್ಥಿರತೆ ಇದೆ ಮತ್ತು ಸುಂದರತೆಗೆ ಪ್ರಾಮುಖ್ಯತೆಯೂ ಇದೆ. ಶುಕ್ರ ಅಂದರೆ ಹೆಣ್ಣು, ಶುಕ್ರ ಅಂದರೆ ಸುಂದರತೆ, ಶುಕ್ರ ಅಂದರೆ ಒಂದು ರೀತಿಯಲ್ಲಿ ಅಹಂ ಕೂಡ ಇರ್ತದೆ. ಇದಕ್ಕೆ ಕಾರಣ ಮೃತ ಸಂಜೀವನಿ ವಿದ್ಯಾ ಶುಕ್ರಾಚಾರ್ಯರಿಗೆ ಮಾತ್ರ ತಿಳಿದಿರುವುದು. ಆಯಿತಾ? ವೃಷಭದವರಿಗೆ ಚಂದ್ರ ಲಗ್ನದಲ್ಲೇ ಉಚ್ಚ, 5ನೇ ಮನೆಯಲ್ಲಿ ಬುಧನು ಉಚ್ಚ, ವ್ಯಯಸ್ಥಾನದಲ್ಲಿ ಸುಖಾಧಿಪತಿಯು ಸೂರ್ಯನು ಉಚ್ಚ, ಮಕರದಲ್ಲಿ ಅಂದರೆ ಭಾಗ್ಯದಲ್ಲಿ ಕುಜನು ಉಚ್ಚ, ಮೀನದಲ್ಲಿ ಶುಕ್ರನೇ ಉಚ್ಚ, ಹಾಗೂ 3ನೇ ಮನೆಯಲ್ಲಿ ಗುರು ಉಚ್ಚ, ಮತ್ತು ಲಗ್ನದಿಂದ 6ನೇ ಮನೆಯಲ್ಲಿ ಶನಿ ಉಚ್ಚ. ನೋಡಿ, ಈ ಉಚ್ಚ ಗ್ರಹಗಳಿದ್ದರೆ ನಿಮ್ಮ ಪರಿಸ್ಥಿತಿ ಕಥೆ ಬೇರೆ. ಅಂದರೆ ತಾಯಿಯ ವೃಷಭದವರಿಗೆ ಪ್ರಾಧಾನ್ಯ. ಮಕ್ಕಳು ಭಾಳ ಬುದ್ಧಿವಂತರು ಹಾಗೆ ವಿದ್ಯಾವಂತರು, ಶತ್ರುಗಳಿಲ್ಲ, ರೋಗವಿಲ್ಲ, ಸಾಲವಿಲ್ಲ, ಒಳ್ಳೆಯ ಭೂಮಿ ಹಾಗೂ ಪ್ರಾಪರ್ಟಿಯನ್ನು ಮಾಡುವವರು, ಉತ್ತಮ ಕಲಾಭಿಮಾನಿಗಳು ಹಾಗೂ ಸಕಲ ಕಲಾವಲ್ಲಭರು ಕೂಡ. ಕಾರಣ ಶುಕ್ರನು ಲಾಭದಲ್ಲಿ ಉಚ್ಚ. ಸ್ಪೋಸಿನಿಂದಾಗಿ ಜಾತಕರಿಗೆ ಲಾಭವೋ ಲಾಭ. ಸಿಬ್ಲಿಂಗ್ಸ್ನಲ್ಲಿ ಭಾಳ ಒಳ್ಳೆಯ ಪೊಸಿಷನ್ಗೆ ಬರ್ತಾರೆ, ಒಳ್ಳೆಯ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಅದೇ ಶುಕ್ರನು ಕನ್ಯಾದಲ್ಲಿ ನೀಚ, ಚಂದ್ರನ ಸಪ್ತಮದಲ್ಲಿ ನೀಚ, ಶನಿ ವ್ಯಯದಲ್ಲಿ ನೀಚ, ಗುರು ಭಾಗ್ಯದಲ್ಲಿ ನೀಚ, ಬುಧನು ಮೀನದಲ್ಲಿ ನೀಚ. ಈ ನೀಚ ಇದ್ದರೆ ಏನಾಗ್ತದೆ ಅನ್ನೋದು ಅದು ನಿಮಗೆ ಬಿಟ್ಟಿದ್ದೇನೆ. 3ನೇ ಮನೆಯ ಕುಜನು ನೀಚ, ತುಲಾದಲ್ಲಿ ಅಂದರೆ ಲಗ್ನದಲ್ಲಿ 6ನೇ ಮನೆಯ ಕುಜನು ನೀಚ. ಮೂರನೇ ಮನೆಯಲ್ಲಿ ಕುಜನು ನೀಚ. ಹೇಗೆ? ಹೌದು, ಕಟಕ, ವೃಷಭ, ಮಿಥುನ, ಕಟಕ. ತುಲಾದಲ್ಲಿ ಅಂದರೆ ಅಲ್ಲಿ ಸೂರ್ಯ ನೀಚ, ಕುಜ ಅಲ್ಲ. ತುಲಾದಲ್ಲಿ ಅಂದರೆ ಲಗ್ನದಿಂದ 6ನೇ ಮನೆಯಲ್ಲಿ ಸೂರ್ಯ ನೀಚ. ಇಲ್ಲಿ ಸೂರ್ಯ ಬರಿಬೇಕಿತ್ತು ನಾನು. ಓಕೆ,
ಸೊ ಹೀಟ್ ರಿಲೇಟೆಡ್ ಕಾಯಿಲೆಗಳು ಬರುವ ಸಾಧ್ಯತೆ. ಸೂರ್ಯ ಅಂದರೆ ನಿಮಗೆ ಬೆಂಕಿ ಸಂಬಂಧಿತ. ತಾಯಿಯಿಂದ ಕಿರಿಕಿರಿ, ತಾಯಿ ಆರೋಗ್ಯವು ಕೂಡ ಏರುಪೇರಾಗಿರುತ್ತೆ ಅಂತೇಳಿ. ಸಿಬ್ಲಿಂಗ್ನಲ್ಲಿ ಧೈರ್ಯ ಕಡಿಮೆ. ವೃಷಭದವರಿಗೆ ಬುದ್ಧಿ ಕಡಿಮೆ. ಬುದ್ಧಿ ಕಡಿಮೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬುದ್ಧಿ ವಿಪರೀತ ಇರ್ತದೆ. ಆದರೆ ಇಲ್ಲಿ 2ನೇ ಮನೆ ಮಾತಿನ ಮನೆ. ಓಕೆ, ಸೊ ಖರ್ಚು ನಿಮಗೆ ವೃತ್ತಿಯಿಂದ ಜಾಸ್ತಿ. ಲಾಜಿಕ್, ವೃಷಭದವರಿಗೆ ಲಾಜಿಕ್ ಸ್ವಲ್ಪ ಕಡಿಮೆ ಅಂತ ಹೇಳಿ ಹೇಳ್ಬೋದೇನು. ಗುರುನಿಂದನೇ ಜಾಸ್ತಿ ಇರ್ತದೆ, ಯಾಕಂದರೆ ಅಷ್ಟಮದಲ್ಲಿ ಗುರು ಬರ್ತಾನಲ್ಲ. ಹಾಗೆ ಯಾವುದರಲ್ಲಿ ಹಣ ಹಾಕಿದರೆ ಲಾಭ ಜಾಸ್ತಿ ಸಿಗುತ್ತೆ ಅನ್ನುವಂಥ ಗುಣವಿರ್ತದೆ. ಅದು ಕೂಡ ನಷ್ಟವನ್ನು ಮಾಡುವಂಥ ಗುಣಗಳು. ಇದನ್ನೇ ಅಂಗ್ರೇಜಿಯಲ್ಲಿ ಫೈನಾನ್ಷಿಯಲ್ ಎಕ್ಯುಮೆನ್ ಅಂತ ಕರಿತೇವೆ. ಎಕ್ಯುಮೆನ್. ಮತ್ತು ಇವರ ಸಂಸಾರದಲ್ಲಿ ಯಾವುದನ್ನು ಮೊದಲಿಗೆ ಮಾಡಬೇಕು ಅಥವಾ ತೆಗೆದುಕೊಳ್ಳಬೇಕು ಅನ್ನೋ ಗುಣಗಳು ಇವರಲ್ಲಿ ರಕ್ತಗತವಾಗಿ ಬಂದಿರ್ತದೆ. ನೋಡಿ, 2ನೇ ಮನೆ ಧನಸ್ಥಾನ, ಬ್ಯಾಂಕಿನ ಮನೆ, ಬ್ಯಾಂಕಿನ ಖಾತೆ ಮನೆ. ಓಕೆ, ವೃಷಭದ ರಾಶಿಯವರಿಗೆ 9 ಮತ್ತು 10ನೇ ಮನೆ ಶನಿ ಬರ್ತಾನೆ, ಧರ್ಮ ಕರ್ಮಾಧಿಪತಿ ಅಲ್ವಾ. ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ. ನೋಡಿ, ಮಕರ, ಕುಂಭ, ಧರ್ಮ ಕರ್ಮಾಧಿಪತಿ. ನೋಡಿ, ಅದನ್ನೆಲ್ಲ ತಿಳ್ಕೋಬೇಕು. ಈಗ ಬರೋಣ ಮಿಥುನ ಲಗ್ನಕ್ಕೆ. ಮಿಥುನ ಲಗ್ನಕ್ಕೆ ವ್ಲಾಡಮಿರ್ ಪುಟಿನ್ ಹಾರೋಸ್ಕೋಪ್ ಹಾಕಿದ್ದೇನೆ. ವಾಲ್ಡಮಿರ್ ಅಂತ ಹಾಕಿದ್ದು ತಪ್ಪದು, ವ್ಲಾಡಮಿರ್. ಓಕೆ, ಇಲ್ಲಿ ವ್ಲಾಡಮಿರ್. ಪುಟಿನ್ ಅವರ ಜಾತಕ ನನ್ನ ಜಾತಕ ಎರಡೂ ಒಂದೇ. ಕಾರಣ ಅವರು ಬೆಳಿಗ್ಗೆ 9:30 ಹುಟ್ಟಿದರೆ ನಾನು ರಾತ್ರಿ 11:45 ಹುಟ್ಟಿದ್ದೇನೆ. ದುಸ್ವಭಾವ ಉಳ್ಳವರು. ಇವರು ಬುದ್ಧಿಯೇ ಮುಖ್ಯ ಗುಣ. ಕಾರಣ ಬುಧನೇ ಲಗ್ನಾಧಿಪತಿ ಹಾಗೂ ಚತುರ್ಥ ಸ್ಥಾನಾಧಿಪತಿ ಅವನೇ ಬುಧ. ಅಂದರೆ ಹ್ಯಾಪಿನೆಸ್. ಬುಧ ಉಚ್ಚ. ಇವರು ಚಾಣಕ್ಯರಂತೆ. ಇವರು ವ್ಯಾಪಾರ ಮನೋಭಾವನೆ ಇರೋರು. ಬುಧನ ಒಳ್ಳೆ ಮನೆಯಲ್ಲಿದ್ದರೆ ಲಗ್ನಾಧಿಪತಿ ಮಹಾದೇಶ ಭಾಳ ಉತ್ತಮವಾಗಿ ನಡೀತದೆ ಅಂತ. ಇವರು ಬುಧ ನೋಡಿ ಲಕ್ಷ್ಮೀನಾರಾಯಣ ಯೋಗ ಇದೆ. ಸೇಮ್ ನಂದೇ ಜಾತಕ. ಓಕೆ, ಇದು ಪಾಸು ಅವರು ಹಾಕಿದ್ದೇನೆ. ಇಲ್ಲಿ ವ್ಲಾಡಮಿರ್ ಇಲ್ಲಿ ನೋಡಿ, ಶುಕ್ರ ಮತ್ತು ಬುಧ. ನಂದು ಬುಧ ಭಾವಕುಂಡಲಿಯಲ್ಲಿ ಉಚ್ಚ. ಓಕೆ, ಸೊ ಮಿಥುನ ಲಗ್ನ ಎರಡದ್ದೂ ಕೊಟ್ಟಿದ್ದೇನೆ ನಾನು. 2ನೇ ಮನೆ ಬೃಹಸ್ಪತಿ ಉಚ್ಚ. ಅಂದರೆ ಇವರು ಒಂದು ರೀತಿಯಲ್ಲಿ ದೇವಸ್ಥಾನದ ಅರ್ಚಕರಂತೆ, ಚರ್ಚಿನ ಫಾದರ್ ಅಂತ ಹಾಗೂ ಮಸ್ಜಿದ ಮೌಲ್ವಿ ಅಂತೆ ಮಾತನಾಡುವರು. ಅಂದರೆ ಉಪದೇಶ ಸಲಹೆ ಕೊಡುವಲ್ಲಿ ನಂಬರ್ 1 ಇವರು. ಓಕೆ, ಅದೇ ಬೃಹಸ್ಪತಿ ಮಕರದಲ್ಲಿ ನೀಚ. ಅಂದರೆ ಇವರಿಗೆ ಮಕರ ರಾಶಿ ಅಷ್ಟಮ ಸ್ಥಾನವಾಗ್ತದೆ. ಅಷ್ಟಮ ಸ್ಥಾನ ಅಕ್ಕಲ್ಟ್ ಜ್ಞಾನಕ್ಕೆ, ಅಕ್ಕಲ್ಟ್ ಇವರಿಗೆ ಬರ್ತದೆ. ಆದರೆ ಅದರಲ್ಲಿ ಬೇರೆವಂತೆ ಲಕ್ಷ ವ್ಯೂಸ್ ಬರಲಾರದು. ಬೇರೆವಂತೆ ಟಿವಿಗೋ ಇಲ್ಲ ಅತಿ ಹೆಚ್ಚಿನ ಪಾಪ್ಯುಲಾರಿಟಿಗೂ ಅಂಟಿಕೊಳ್ಳಲಾರದು. ಇದು ಗುರುವಿನ ನೀಚತ್ವದ ಲಕ್ಷಣ ಅನ್ನಿಸುತ್ತೆ. ಗುರು ನೀಚ. ಶುಕ್ರನು ಮೀನರಾಶಿಯಲ್ಲಿ ಉಚ್ಚ ಹಾಗೂ ಕನ್ಯಾದಲ್ಲಿ ನೀಚ. ಇವರಿಗೆ ಮೀನರಾಶಿಯು ಲಾಭಸ್ಥಾನವಾಗ್ತದೆ. ಅಂದರೆ ಇವರಿಗೆ ಸ್ಪೋರ್ಟ್ಸಿನಿಂದ ಲಾಭವೋ ಲಾಭ. ಇವರು ಕೂಡ ಎಲ್ಲ ಕಲಾಕ್ಷೇತ್ರದಲ್ಲಿಯೂ ಇದ್ದಾರೆ ಹಾಗೂ ಆಸ್ತೆ ಅವರಿಗಿದೆ. ಶುಕ್ರನು ಲಾಯಲ್ಟಿಗೆ ಮತ್ತು ಸಾಫ್ಟ್ ಮಾತಿಗಾಗಿ ಅವೆರಡೂ ಇವರಲ್ಲಿ ಇದೆ ಅನ್ನಿ ಶುಕ್ರನು. ಓಕೆ, ಅದೇ ಶುಕ್ರನು ಕನ್ಯಾದಲ್ಲಿ ನೀಚ. ಅಂದರೆ ಇವರಿಗೆ ಎಲ್ಲ ಹೆಂಗಸರ ಜೊತೆಯಲ್ಲಿ ಫ್ರೀಯಾಗಿ ಮಾತನಾಡುವರು. ನೋಡಿದವರಿಗೆ ಇವರಿಗೆ ಏನಪ್ಪ ಅಫೇರ್ಸ್ ಇದೆಯೋ ಅಂತೇಳಿ ಅನಿಸುತ್ತೆ. ಆದರೆ ಇವರು ಒಂದೇ ಹೆಂಡತಿಯ ಗುಲಾಮರು ಅಂತ ಹೇಳ್ಬೋದೇನು. ಆದರೆ ಅಟ್ರಾಕ್ಷನ್ ಇದೆ. ಇದು ಒಂದು ರೀತಿಯ ಲಗ್ನಾಧಿಪತಿಯಾದ ಬುಧನು ಚೈಲ್ಡಿಶ್. ಸೊ ಇದರಿಂದ ಇವರು ಮಕ್ಕಳಂತೆ ಮಾತನಾಡುವರು. ಮಿಥುನ ಲಗ್ನದವರೆಲ್ಲ ಹಾಗೆ. ಶುಕ್ರನು ಕಾಲಪುರುಷನ ಕೊಂಡಲ್ಲಿ KPC 2ನೇ ಮನೆ ಅಧಿಪತಿ. ಅಂದರೆ ಇವರ ಮಾತಿಗೆ, ಅಡುಗೆ ತಿನ್ನೋದಕ್ಕೆ, ಬ್ಯಾಂಕ್ ಬ್ಯಾಲೆನ್ಸಿಗೆ ಭಾಳ ಪ್ರಸಿದ್ಧ. ಕೋಟ್ಯಾಧೀಶರಂತೂ ಗ್ಯಾರಂಟಿ. ನೀವು ವ್ಲಾಡಮಿರ್ ಪುಟಿನ್ ನೋಡಿಬಹುದಲ್ಲ, ಇಡೀ ರಷ್ಯಾದ ಪ್ರೆಸಿಡೆಂಟ್ ಅವ. ಎಲ್ಲರನ್ನು ಹೆದರಿಸಿ ಹೇಗೆ ಇಡ್ತಾನೆ ನೋಡಿ. ಇನ್ನು ಬುಧನು ಕನ್ಯಾದಲ್ಲಿ ಉಚ್ಚ ಹಾಗೂ ಮೀನದಲ್ಲಿ ನೀಚ. ಅಂದರೆ ಇವರ ಬುದ್ಧಿಯು ಚಾಣಕ್ಯನಂತೆ ಸರಿ, ಮಾತಿನಲ್ಲಿ 100ಕ್ಕೆ 100. ಟ್ರಿಗ್ನಾಮೆಟ್ರಿಯಲ್ಲಿ ಇವರು ಎತ್ತಿದ ಕೈ. ಟ್ರಿಗ್ನಾಮೆಟ್ರಿ ಕೇತುಗೆ ಸಲ್ಲುತ್ತೆ. ಆದ್ದರಿಂದ ಕೇತುಗೆ 3 ಅಂತಲೇ ಕರೀತಾರನ್ನಿ. ಕೇತುಗೆ. ಬುಧನು ಬುದ್ಧಿಗೆ. ಕೆಲವೊಮ್ಮೆ ಇವರ ಮಾತು ಅಷ್ಟೊಂದು ಮ್ಯಾಚುರಿಟಿ ಇರೋದಿಲ್ಲ, ಸಣ್ಣ ಮಕ್ಕಳು ಮಾತಾಡಿದಾಗೆ. ಅದು ಬುಧನ ನೀಚತ್ವದಿಂದ ಇರಬಹುದೆನ್ನಿ. ಕೆಲವೊಮ್ಮೆ ಹೆಚ್ಚು ಮಾತನಾಡುವುದರಿಂದ ಇವರಿಗೆ ತೊಂದರೆಗಳು ಉದ್ಭವಿಸ್ತದೆ. ಅದು ಬುಧನ ನೀಚತ್ವದಿಂದಲೇ ಇರ್ತದೆ. ಇವರಿಗೆ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ. ಆದ್ದರಿಂದ ಮಾತಿನಲ್ಲಿ ಒಂದು ಪ್ರಶ್ನೆಯನ್ನು
ಅದು 22 ಮಾರ್ಕ್ಸಿನದು. BSCಯಲ್ಲಿ ಬಿಟ್ಟಿದ್ದರಿಂದ ಇವರಿಗೆ 200ಕ್ಕೆ 178 ಬಂದಿತ್ತು. ಇವರು 7ನೇ ರ್ಯಾಂಕನ್ನು ಗಿಟ್ಟಿಸಿದ್ರು, ಇಲ್ಲಾಂದರೆ 2ನೇ ರ್ಯಾಂಕ್ ಬರ್ತಿತ್ತೇನು. ಇನ್ನು ಮಂಗಲ್ ಮಕರದಲ್ಲಿ ಉಚ್ಚ ಮತ್ತು ಕಟಕದಲ್ಲಿ ನೀಚ. ಕಟಕ ರಾಶಿ ಇವರ ಫ್ಯಾಮಿಲಿಯದ್ದು ಮತ್ತು ಹಾಗೂ ಬ್ಯಾಂಕ್ ಬ್ಯಾಲೆನ್ಸ್. ಕುಜನು ನೀಚನಾದ ಕಾರಣ ಇವರಿಗೆ ಭೂಮಿಯಿಂದ ಹೆಚ್ಚು ಪೈಸಾ ಮಾಡಲಾರದೆ ಒಂದೇ ಪ್ರಾಪರ್ಟಿಯಿಂದಲೇ ತೃಪ್ತಿಯನ್ನು ಪಡೆದಿರ್ತಾರೆ. ಅದೇ ಇದು ನನ್ನ ಕುಂಡಲಿ ಬಗ್ಗೆ ವಿಚಾರಿಸಿ ಮಾಡಿದ್ದೇನೆ. ಅದೇ ವ್ಲಾಡಮಿರ್ ಪುಟಿನ್ ಕುಂಡಲಿ ತಗೊಂಡ್ರೆ ಬೇರೆ ಆಗ್ತದೆ. ಇನ್ನು ಕುಜನು ಮಕರದಲ್ಲಿ ಉಚ್ಚ ಅಂದರೆ ಕಾಲಪುರುಷನ ಕುಂಡಲಿಯಲ್ಲಿ ಮಕರ ರಾಶಿ ಭಾಗ್ಯದ ರಾಶಿ ಆದ ಕಾರಣ ಪ್ರಾಪರ್ಟಿಯಿಂದ ಸಖತ್ ಹಣ ಬರ್ತದೆ ಅಂತ ಆಯ್ತು. ಎಸ್, ಕರೆಕ್ಟ್. ಅದೇ ಕುಜನು ಅಷ್ಟಮ ಸ್ಥಾನದಲ್ಲಿರೋ ನಿಮಿತ್ತ ಇವರಿಗೆ ಅನುವಂಶೀಯ ಪ್ರಾಪರ್ಟಿ ಇಲ್ಲ ಅನ್ಬಹುದು. ಕಾರಣ ಲಗ್ನಾಧಿಪತಿಯಾದ ಬುಧನಿಗೂ ಕುಜನಿಗೂ ಬದ್ಧ ವೈರತ್ವ ಇದೆ. ಕುಜನು ಷಷ್ಠಾಧಿಪತಿ, 6ನೇ ಮನೆ ಅಧಿಪತಿ. ಇಲ್ಲಿ ಅಷ್ಟಮ ಅಂತ ಬರ್ದಿದ್ದೇನೆ, ತಪ್ಪದು. ಕುಜನು ಮಾತಿನ ಜಗಳವನ್ನು ತಂದಿಕ್ಕುತ್ತಾನೆ. ಇವರನ್ನ ಫ್ಯಾಮಿಲಿಯಲ್ಲಿ ನೋಡಿದರೆ ಯಾರಿಗೂ ಆಗಿ ಬರುವುದಿಲ್ಲ. ಯಾಕಂದರೆ 2ನೇ ಮನೆ ಮತ್ತು ಕಟಕದಲ್ಲಿ ನೀಚ. ಕಟಕ 2ನೇ ಮನೆ ಆಗ್ತದೆ ನೋಡಿ. ಆದ್ದರಿಂದ ಫ್ಯಾಮಿಲಿಯಲ್ಲಿ ಯಾರಿಗೂ ಆಗುವುದಿಲ್ಲ. ಕೇತು ಬೇರೆ ಇದ್ದಾನೆ. ಒಂದು ರೀತಿಯಲ್ಲಿ ವೈರಾಗ್ಯ, ಸಿಂಗಲ್, ಒಂಕೊಂಟಿ. ಕುಜ ನೀಚ ಆದ್ದರಿಂದ ಭೂಮಿಯಿಂದ ಪೈಸಾ ಬರಲಿಕ್ಕಿಲ್ಲ. ಕುಜನು ಮಾತಿನ ಜಗಳವನ್ನು ತಂದಿರುತ್ತಾನೆ. ಇವರನ್ನು ಫ್ಯಾಮಿಲಿಯಲ್ಲಿ ನೋಡಿದರೆ ಯಾರಿಗೂ ಆಗುವುದಿಲ್ಲ. ಇನ್ನು ಕುಜನು ಮಕರದಲ್ಲಿ ಉಚ್ಚ ಅಂದರೆ ಕಾಲಪುರುಷನ ಕುಂಡಲಿಯಲ್ಲಿ ಮಕರ ರಾಶಿ 10ನೇ ಬರ್ತದೆ, ಮೇಷದಿಂದ 10. ಆಯ್ತಾ. ಸಪ್ತಮ ಸ್ಥಾನ, ಕುಜನು ಸಪ್ತಮ ಸ್ಥಾನದಲ್ಲಿ. ಇದು ಅಷ್ಟಮ ಸ್ಥಾನ ಅಂತ ಹಾಕಿದ್ದೇನೆ, ಮಿಸ್ಟೇಕ್ ಅದು. ಈಗ ಬರೋಣ ಶನಿ ಮಹಾರಾಜ. ಶನಿ ತುಲಾದಲ್ಲಿ ಉಚ್ಚ ಮತ್ತು ಮೇಷದಲ್ಲಿ ನೀಚ. ಅಂದರೆ ಇವರು ಸ್ಪೌಸಿನ ಸಖತ್ ಪಾರ್ಟ್ನರ್ಶಿಪ್ನಿಂದ ಒಳ್ಳೆಯದೇ ಇರ್ತದೆ ಅಂತ ಹೇಳ್ಬೋದೇನು. ಅದ್ಯಾಕೆ ಪಾರ್ಟ್ನರ್ಶಿಪ್? ಎಸ್, ಪಾರ್ಟ್ನರ್ಶಿಪ್ಪಿಗೆ ಗುರು. ಓಕೆ, 7ನೇ ಮನೆ. ಮಿಥುನ ಲಗ್ನ ಅಲ್ಲ, 7ನೇ ಮನೆ. ಆಯಿತಾ. ಸೊ ಇವರು ತಮ್ಮ ವೃತ್ತಿಯಲ್ಲಿ ಕಠಿಣವಾಗಿ ಕೆಲಸವನ್ನು ಮಾಡುವವರಾಗಿರ್ತಾರೆ. ಯಾಕಂದರೆ ಮಿಥುನ ಲಗ್ನಕ್ಕೆ 9ನೇ ಮನೆ ಶನಿ, 10ನೇ ಮನೆ ಗುರು. ಅಂದರೆ ಶನಿ ಮೇಷದಲ್ಲಿ ನೀಚ ನೋಡಿ. ಲಾಭ ಬರಬೇಕಾದ್ರೆ ಕಠಿಣವಾಗಿ ಕೆಲಸ ಮಾಡಬೇಕು. 6ನೇ ಮನೆ ಋಣ ರೋಗ ರಿಪು ಭಾಳ. ಶನಿ ಉಚ್ಚ ಅಲ್ಲಿ. ಮೇಲಕ್ಕೆ ಬರುವುದು ಕರ್ಮದಿಂದ 36 ವರ್ಷದ ನಂತರ ಕರ್ಮದಿಂದ ಮೇಲಕ್ಕೆ ಬರ್ತಾರೆ. ಈಗ ಬರೋಣ ಸೂರ್ಯನ ಮೇಷದಲ್ಲಿ ಉಚ್ಚ ಅಂದರೆ ತುಲಾದಲ್ಲಿ ನೀಚ. ಅರ್ಥಾತ್ ಇವರಿಗೆ ಸರ್ಕಾರ ಇಲ್ಲ, ಸರ್ಕಾರ ಸ್ಟೇಕ್ ಜಾಸ್ತಿ ಎಲ್ಲಿದೆಯೋ ಅಲ್ಲಿ ಇವರಿಗೆ ಲಾಭ ಇರ್ತದೆ. ಇವರು ಕೆಲಸ ಮಾಡಿದ್ದು ದೇನಾ ಬ್ಯಾಂಕಿನಲ್ಲಿ. ಸೊ ಹಿರಿಯ ಅಣ್ಣನಿಂದಲೂ ಲಾಭ. ಅಂದರೆ ಇಲ್ಲಿ ಶನಿ ನೀಚ, ಸೂರ್ಯನ ಉಚ್ಚ. ಇವರಿಗೂ ಇವರ ಅಪ್ಪನಿಗೂ ಆಗಿ ಬರ್ತಿಲ್ಲ. ಸೂರ್ಯನ 3ನೇ ಮನೆ ಅಧಿಪತಿಯಾದ ಕಾರಣ, ಹಾಗೆಯೇ ಸೂರ್ಯನ ಲಾಭದ ಮನೆಯಲ್ಲಿ ಉಚ್ಚನಾದ ಕಾರಣ ಇವರು ಬರವಣಿಗೆಯಿಂದ, ಇದು ಕೂಡ 3ನೇ ಮನೆಯ ಪ್ರಾಪರ್ಟಿಯೇ ಸರಿ. ಅಂದರೆ ಅದರ 3ನೇ ಮನೆ ಇದು. 3ನೇ ಮನೆ ಕಮ್ಯುನಿಕೇಷನ್ಗೆ ಅಂದರೆ ಮಾತಿಗೆ ಹಾಗೂ ಬರವಣಿಗೆಗೆ ಇವರಿಗೆ ಲಾಭವೇ ಆಗಿದೆ. ಇವರು ಕೂಡ ಟಿವಿಯಲ್ಲಿ ಬಂದಿರ್ತಾರೆ ಮತ್ತು ಪಬ್ಲಿಕ್ನಲ್ಲಿ ಯೂಟ್ಯೂಬ್ ಮುಖಾಂತರ ಭಾಳ ಪ್ರಸಿದ್ಧರಾಗಿದ್ದಾರೆ. ಈಗ ಬರೋಣ ಚಂದ್ರನತ್ತ. ಚಂದ್ರನು ವೃಷಭದಲ್ಲಿ ಉಚ್ಚ ಮತ್ತು ವೃಶ್ಚಿಕದಲ್ಲಿ ನೀಚ. ಚಂದ್ರನು ಮಿಥುನ ಲಗ್ನದಿಂದ 2ನೇ ಮನೆ ಅಧಿಪತಿ. 2ನೇ ಮನೆಯು ಬ್ಯಾಂಕ್ ಬ್ಯಾಲೆನ್ಸಿಗೆ, ಮಾತಿಗೆ, ಅಡುಗೆಯಲ್ಲಿ, ಸಂಸಾರಕ್ಕೆ ಹೆಸರುವಾದ. ಅದೇ ಚಂದ್ರ 12ನೇ ಮನೆಯಲ್ಲಿ, ಅದು ಕೂಡ KPCC ಕಾಲಪುರುಷನ ಕುಂಡಲಿ 2ನೇ ಮನೆಯಲ್ಲಿ ಇದ್ದಾನೆ. ಇದು ಉಚ್ಚನಾಗಿ ಅಂದರೆ 12ನೇ ಮನೆಯಲ್ಲಿ ಧನಕ್ಕೆ, ಖರ್ಚಿಗೆ, ನಷ್ಟಕ್ಕೆ, ಆಸ್ಪತ್ರೆಗೆ, ಪ್ರದೇಶ, ಹೀಗೆ ಅನೇಕ ಕಾರಕತ್ವಗಳು ಇದ್ದಾವೆ. ಆದ್ದರಿಂದ ಇವರು ದಾನ ಮಾಡುತ್ತಿವರು ಹೆಚ್ಚಾಗಿ ಮನೆ ಮಂದಿಗೆ ಅಂತೇಳಿ ಹೇಳಬಹುದು. ಇನ್ನು ಶುಕ್ರನು ಹಾಗೂ ಬುಧರು ಪಂಚಮದಲ್ಲಿ ಲಕ್ಷ್ಮೀನಾರಾಯಣ ಯೋಗವನ್ನು ಉಂಟು ಮಾಡಿರೋದ್ರಿಂದ
ಶುಕ್ರನ ಪಂಚಮಾಧಿಪತಿ ಕೂಡ. ಪಂಚಮ ಸ್ಥಾನ ಮಕ್ಕಳಿಗೆ, ಕ್ರಿಯೇಟಿವಿಟಿಗೆ, ಹೈಯರ್ ವಿದ್ಯಾಭ್ಯಾಸಕ್ಕೆ, ಮೆಡಿಕಲ್ಗೆ, ಕಂಪ್ಯೂಟರ್ಗೆ, ಇಂಟೆಲಿಜೆನ್ಸ್ಗೆ ಇತ್ಯಾದಿ. ಇವರು ಕೂಡ ಬಹಳ ಬುದ್ಧಿವಂತರು ಮಾತ್ರವಲ್ಲದೆ ಹೊಸತನ್ನು ಯಾವಾಗಲೂ ಕ್ರಿಯೇಟ್ ಮಾಡ್ತಾನೆ ಇರ್ತಾರೆ. ಬ್ಯಾಂಕಿನಲ್ಲಿ ಕೇವಲ 14 ಲೈನಲ್ಲಿ ಸಿ ಲ್ಯಾಂಗ್ವೇಜ್, ಸಿ ಯುನಿಫೈ ಪ್ಲ್ಯಾಟ್ಫಾರ್ಮ್ನಲ್ಲಿ ಒಂದು ಪ್ರೋಗ್ರಾಮ್ ಮಾಡಿ ಎಲ್ಲ ಲೇಟ್ ಕೂತ್ಕೊಂಡು ಓವರ್ ಟೈಮ್ ಮಾಡ್ತಾ ಇರುವುದನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಮ್ಯಾನೇಜ್ಮೆಂಟಿನ ಹೊಗಳಿಕೆಗೆ ಪಾತ್ರರಾಗಿರ್ತಾರೆ. ಇನ್ನು ಚಂದ್ರನ 2ನೇ ಮನೆಯಲ್ಲಿದ್ದರೆ ಉತ್ತಮ ಮಾತಿಗೆ, ಸುಂದರ ಸ್ವರೂಪಕ್ಕೆ ಹಾಗೂ ಒಳ್ಳೆ ಅಡುಗೆಗೆ ಕಾರಕ. ಮತ್ತು ಚಂದ್ರಕ್ಕೆ ಕಾಲಪುರುಷನ ಕುಂಡಲಿ 8ನೇ ಮನೆಯಾದ ಕಾರಣ ವೃಶ್ಚಿಕದಲ್ಲಿ ನೀಚ. ಅರ್ಥಾತ್ ಇವರಿಗೆ ಶೀತ ಸಂಬಂಧಿತ ಕಾಯಿಲೆಗಳು ಬರುವ ಸಾಧ್ಯತೆ, ಗಂಟಲಲ್ಲಿ ಗೊರಗರ ಹೀಗೆ ಬರ್ತದೆ. ತಾಯಿ ಜೊತೆ ವಾದ ವಿವಾದಗಳು ಮಾಡ್ತಾ ಇರ್ತಾರೆ. ಯಾಕಂದರೆ ಚಂದ್ರನಿಗೆ ಯಾರೂ ವೈರಿಗಳು ಇಲ್ಲ, ಎಲ್ಲ ಸ್ನೇಹಿತರೆ. ಆದರೆ ಲಗ್ನಾಧಿಪತಿ ಆದ ಬುಧನಿಗೆ ಚಂದ್ರನ ಶತ್ರು ಅಲ್ವೇ. ತಾಯಿ ಆರೋಗ್ಯದ ಚಂದ್ರನಿಂದಲೇ ಸ್ವಲ್ಪ ಮನೋವಿಕಾರಗಳು ಹುಟ್ಟಿದ್ರು ಇನ್ನೂ ತಪ್ಪಿಲ್ಲ ಅನ್ನಿ. ಇನ್ನು ರಾಹು ಮಿಥುನದಲ್ಲಿ ಉಚ್ಚ, ಅದು ತಿಳ್ಕೊಳ್ಳಿ. ಮಿಥುನದಲ್ಲಿ ಉಚ್ಚ, ಅದೇ ಕುಂಭರಾಶಿ, ಅವನ ತ್ರಿಕೋಣ ಸ್ಥಾನ ಕನ್ಯಾ ರಾಶಿ, ರಾಹುವಿನ ಸ್ವಂತ ಮನೆ. ಹಾಗೆ ಕೇತುವಿಗೆ ವೃಶ್ಚಿಕ ರಾಶಿ ಸ್ವಂತ ಮನೆ. ಕೇತು ಧನುರ್ ವೃಶ್ಚಿಕ ರಾಶಿಯಲ್ಲಿ ಉಚ್ಚ. ವೃಷಭದಲ್ಲಿ ರಾಹು ಉಚ್ಚನಾಗಿರೋದು ಇವರನ್ನು ಪ್ರದೇಶ ಭೇಟಿಗಾಗಿ ವರ್ಷ 2013 2 ತಿಂಗಳ ಕಾಲ ಕರೆದುಕೊಂಡು ಹೋಯಿತು ಅಂತ ಇಟ್ಕೊಳ್ಳಿ. ಸೊ ನೀವು ಯಾವುದೇ ಜಾತಕವನ್ನು ವಿಶ್ಲೇಷಣೆ ಮಾಡುವಾಗ ಕಾರಕತ್ವಗಳನ್ನು ಬಯಾಟ್ ಹೊಡ್ಕೋಬೇಕು. ಆ ಕಾರಕತ್ವಗಳನ್ನು ನೀವು ಉಚ್ಚ ನೀಚ, ಯಾರು ಉಚ್ಚ ಯಾರು ನೀಚ, ಅದರ ಒಂದು ಗುಣ ಅವರಿಗೆ ಬಂದೇ ಬರ್ತದೆ. ಓಕೆ, ಸೊ ಅದು ಭಾಳ ಮುಖ್ಯ. ಇನ್ನು ಕೇತು 2ನೇ ಮನೆ ಇರೋದು ಇವರು ಬಾಯಲ್ಲಿ ಸ್ಲ್ಯಾಂಗ್ ಭಾಷೆಯನ್ನು ಆಡಿಸ್ತದೆ, ಅಂದರೆ ಕೆಟ್ಟ ಭಾಷೆ. ಸೊ ಅದಕ್ಕೇನು ಮಾಡಲಿಕ್ಕೆ ಆಗ್ತದೆ. ಆದರೆ ರಿಸರ್ಚ್ ಓರಿಯೆಂಟೆಡ್, ಯಾಕಂದರೆ ಕೇತು ಬೇರನ್ನು ಹುಡ್ಕೊಂಡು ಹೋಗುವ ಅನ್ನೋದು. ಹೀಗೆ ನೀವು ಎಳೆಯಾಗಿ ಜಾತಕವನ್ನು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಇಷ್ಟಕ್ಕೆ ನಾನು ಇಲ್ಲಿ ಕ್ಲೋಸ್ ಮಾಡ್ತೇನೆ. ಮುಂದೆ ನೋಡೋಣ, ಆಯಿತಾ? ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು.